ವೇದ ವೇದಾಂಗದ ರಹಸ್ಯ ವಿವಾದ ತರ್ಕ ಸ್ಮೃತಿಗಳಂತರ್ವೇದಿಯಲಿ ಘನಲಹರಿ ಮಸಗಿತು ತಂತ್ರ ಸಂತತಿಯ. ಆದುದತ್ತಲು ಗದ್ಯ ಪದ್ಯ ವಿನೋದ ನರ್ತನ ವಾದ್ಯ ಸಂಗೀತಾದಿ ಸಕಲ ಕಲಾನುರಂಜನೆ ರಾಜವರ್ಗದಲೇ. ಆ ಋಷಿಗಳ ಕ್ಷತ್ರ ಜನದ ಭೂರಿ ನಿಕರದ ವೇದಶಾಸ್ತ್ರ ವಿಚಾರಣರ ಚಾರಣರ ಸಂಗೀತಾದಿ ಕಳಕಳದ. ಆರು ಭಟೆ ಮಥಿತಾಂಬುದಿ ನಿಧಿಯೊಡನಾರುವ ಒಲು ಬೆದ್ದ ಬಲು ಜರ್ಝಾರವೆನೆ ಜಡಿದುದು ಯುಧಿಷ್ಠಿರ ರಾಜಸೂಯದಲ್ಲಿ. 7 ದಿನ ಪರ್ಯಂತ ಗಳಿಗೆಗೆ ಮೇಲೆ ಮೇಲಧ್ವರದ ಲಕ್ಷ್ಮಿ ಛಡಾಳಿಸಿ ತುಜಾಳಿಸಿ ಚತುರ್ದಶ ಲೋಕಚೇತನವಾ. ಕೇಳಿದೈ ಜನಮೇ ಜಯ ಕ್ಷಿತಿಪಾಲ ಸುರಲೋಕದಲ್ಲಿ ಪಾಂಡುವಿನೋಲಗಕ್ಕೆ ಬಹ ಬಣಗುಸುರರಿಗೆ ಸಮಯವಿಲ್ಲೆಂದ. ಯವಗೆ ತವಗೆಂದೀಹವಿರ್ಭಾಗವನು ಮುತ್ತಿತು ದೇವತತಿ ಸುರಯುವತಿಯರೊಳೂರ್ವಶಿ ತಿಲೋತ್ತಮೆ ರಂಭೆ ಮೇನಕೆಯೂ. ದಿವಿಜರೊಳ ಹಸುಗೆಗಳ ಲೆಕ್ಕದ ಸವಬೆಸನ ಸವಿವಾಯ ತೊತ್ತಿನ ತವಕಿಗರು ಹೊಯ್ದಾಡಿದರು ಸಭೆಯಲ್ಲಿ ಸುರೇಶ್ವರನ. ಈತನಾರೈ ಪಾಂಡುನಂದನನೀತ ಕಾಣಿರೆ ಪಾಂಡುವಿನ ಸುತ ಈತನೇ ದಿಟ ಪಾಂಡುವಿನ ಮಗನೀತನೇ ಎನ್ನುತ್ತ. ಪೂತು ಧರ್ಮಜ ಪೂತು ಧರ್ಮಜ ಪೂತು ಧರ್ಮಜ ಎನ್ನುತ್ತ ರಾಜವು ವ್ರಾತ ಹೊಗಳಿತು ನಹುಷ ನಳ ನೃಗ ದಶರಥಾದಿಗಳು. ಏನು ಹೇಳುವುದರಸ ಯಜ್ಞ ವಿಧಾನದಭಿಷೇಕಾದಿ ಸಮಯ ಸಘಾನವಾಯ್ತರ ಸಂಗೆ ಸುರದುಂದುಭಿಯ ರಭಸದಲೇ. ಆ ನಿರಂತರ ತುಷ್ಟಿಗಳ ವೈಮಾನಿಕರ ಸಂದಣಿ ನವೀನ ವಿತಾನವಾಯಿತು ಭೂರಿ ಭಾರತ ವರುಷದ ಗಲದಲ್ಲಿ. ವೇದ ವೇದಾಂಗಗಳ ರಹಸ್ಯಗಳನ್ನು ಕುರಿತ ವಾದ ತರ್ಕ ಸ್ಮೃತಿಗಳ ವಿಚಾರವು ಅಂತರ್ವೇದಿಯ ಬಳಿ ನಡೆಯಿತು. ಇತ್ತ ರಾಜರ ಸಮ್ಮುಖದಲ್ಲಿ ಗದ್ಯ ಪದ್ಯ ವಿನೋದ ನರ್ತನ ಸಂಗೀತ ವಾದ್ಯ ವಾದನಗಳ ಕಲಾರಂಜನೆ ನಡೆಯಿತು. ಆ ಋಷಿಗಳು, ಆ ಕ್ಷತ್ರಿಯರು, ಆ ಜನಸಂದಣಿ, ಆ ಬ್ರಾಹ್ಮಣ ಸಭೆ, ವೇದಶಾಸ್ತ್ರ ವಿಚಾರ, ಚಾರಣರ ಘೋಷಣೆಗಳು, ಸಂಗೀತದ ಸದ್ದು ಇವೆಲ್ಲವೂ ಸಮುದ್ರವನ್ನು ಕಡೆದರೆ ಆಗುವ ಸದ್ದಿನಂತೆ ಉಬ್ಬೆದ್ದು ರಾಜಸೂಯ ಯಾಗವು ರಂಜಿಸಿತು. ರಾಜಸೂಯ ಯಾಗ ಲಕ್ಷ್ಮಿಯ ಮಹಿಮೆಯು 7 ದಿನಗಳ ಕಾಲ ಗಳಿಗೆ ಗಳಿಗೆಗೂ ಹೆಚ್ಚುತ್ತಾ ಹೋಗಿ 14 ಲೋಕಗಳ ಚೇತನವನ್ನು ವ್ಯಾಪಿಸಿತು. ಜನಮೇಜಯನೇ, ಇತ್ತ ಪಾಂಡು ಮಹಾರಾಜನು ಇಂದ್ರಲೋಕಕ್ಕೆ ಬಂದನು. ಅವನನ್ನು ಕಾಣಲು ತವಕಿಸುವ ದೇವತೆಗಳಿಗೆ ಸಮಯಾವಕಾಶವೂ ದೊರೆಯುತ್ತಿರಲಿಲ್ಲ. ಯಜ್ಞದಲ್ಲಿ ಕೊಟ್ಟ ಹವಿರ್ಭಾಗವನ್ನು ತನಗೆ ನನಗೆ ಎಂದು ದೇವತೆಗಳು ಮುತ್ತಿ ಬಂದು ಸ್ವೀಕರಿಸಿದರು. ಊರ್ವಶಿ ತಿಲೋತ್ತಮೆ ರಂಭೆ ಮೇನಕೆಯರಿಗೂ ಭಾಗ ಸಂದಿತು. ದೇವತೆಗಳಿಗೆ ಸಂದ ಹವಿಸ್ಸಿನ ಪಾಲು ಹಂಚಿಕೆಯಲ್ಲಿ ಭಾಗ ಪಡೆದು ತುತ್ತಿನಿಂದ ಬಾಯನ್ನು ಸಿಹಿ ಮಾಡಿಕೊಳ್ಳಲೆಂದು ದೊಡ್ಡ ಗದ್ದಲವೇ ಆಗಿ ದೇವೇಂದ್ರನ ಸಭೆ ರಂಜಿಸಿತು. ಈತನು ಯಾರು? ಪಾಂಡುವಿನ ಮಗನಾದ ಧರ್ಮಜ. ಇವನನ್ನು ಬಲ್ಲಿರ? ಇವನು ಪಾಂಡುಸುತನಾದ ಧರ್ಮಜ. ಪಾಂಡುವಿನ ಮಗ ಯುಧಿಷ್ಠಿರನು ಇವನೇ ಭಲೆಯ ಧರ್ಮಜ, ಭಲೇ ಯುಧಿಷ್ಠಿರ, ಭಲೇ ಧರ್ಮನಂದನ ಎಂದು ದೇವೇಂದ್ರನ ಸಭೆಯಲ್ಲಿದ್ದ ನಹುಷ, ನಳ, ನೃಗ, ದಶರಥನೇ ಮೊದಲಾದವರು ಹೊಗಳಿದರು. ಜನಮೇಜಯನೇ, ರಾಜಸೂಯ ಯಾಗದ ವಿಧಾನದಲ್ಲಿ ಅಭಿಷೇಕಾದಿಗಳ ಸಮಯವು ದೇವತೆಗಳ ದುಂದುಭಿಯ ರವದಿಂದ ಧರ್ಮಜನ ಘನತೆಯನ್ನು ಹೆಚ್ಚಿಸಿತು. ದೇವತೆಗಳು ಮನುಷ್ಯರು ಯಾಗ ಕಾಲದಲ್ಲಿ ನಿರಂತರವಾಗಿ ತೃಪ್ತಿಯನ್ನು ಹೊಂದಿದ್ದರಿಂದ ಈ ಯಾಗವು ಭಾರತ ವರ್ಷದಲ್ಲೆಲ್ಲ ಅತ್ಯಂತ ಹೊಸ ಯಜ್ಞ ಎನ್ನಿಸಿಕೊಂಡಿತು.